ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಚಿವ ಶಿವಾನಂದ ಪಾಟೀಲರಿಗೆ ಕೊಟ್ಟ ಮತಗಳಿಗಿಂತ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲ್ಗೂರ್ ಅವರಿಗೆ ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ 1,000 ಮತಗಳನ್ನು ಹೆಚ್ಚಿಗೆ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ಐಸಿ ಪಟ್ಟಣ ಶೆಟ್ಟಿ ಹೇಳಿದರು. ಈ ಕುರಿತು ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಸಚಿವ ಶಿವಾನಂದ ಪಾಟೀಲರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಪಕ್ಷದ ಜಯಭೇರಿ ಸಾಧಿಸಲು ಕ್ಷೇತ್ರದ ಕೊಲ್ಹಾರ, ನಿಡಗುಂದಿ, ಬಾಗೇವಾಡಿ ಆಯಾ ಭಾಗದ ಮುಖಂಡರು ಗ್ರಾಮದ ಪ್ರತಿಯೊಂದು ಮನೆಗೆ ಹೋಗಿ ಸರ್ಕಾರದ ಯೋಜನೆಗಳ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಕ್ಷೇತ್ರದ 83 ಹಳ್ಳಿಗಳಲ್ಲಿ ಸಹ ಮುಖಂಡರು, ಕಾರ್ಯಕರ್ತರು ಹುರುಪಿನಿಂದ ಕೆಲಸವನ್ನ ಮಾಡುತ್ತಿದ್ದಾರೆ. ನನ್ನ ಬದಲಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಎಂದು ಸಚಿವ ಶಿವಾನಂದ ಪಾಟೀಲರು ನಮಗೆ ಜವಾಬ್ದಾರಿ ನೀಡಿದ್ದಾರೆ. ಹೀಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರಿಗೆ ಕೊಟ್ಟ ಮತಗಳಿಗಿಂತ ಈ ಚುನಾವಣೆಯಲ್ಲಿ 1,000 ಹೆಚ್ಚಿನ ಮತಗಳನ್ನು ರಾಜು ಆಲ್ಗೂರ್ ಅವರಿಗೆ ಕೊಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನನ್ನ ಒಗ್ಗಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ. ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರದಿಂದ ರಾಜು ಆಲ್ಗೂರ್ ಅವರನ್ನ ಬಹುಮತದಿಂದ ಆಯ್ಕೆ ಮಾಡುವಂತಹ ಜವಾಬ್ದಾರಿಯನ್ನ ನಾವೆಲ್ಲರೂ ತೆಗೆದುಕೊಂಡಿದ್ದೇವೆ. ಕ್ಷೇತ್ರದ ಮನೆಗೆ ಹೋಗಿ ಪ್ರಚಾರ ಮಾಡುತ್ತಿದ್ದೇವೆ. ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರದ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಸಹಕಾರ ಆಗಲಿವೆ ಎಂದು ಮಾತನಾಡಿದರು. ನಮ್ಮ ಕ್ಷೇತ್ರದಲ್ಲಿ ಸನ್ಮಾನ್ಯ ಸಚಿವರಿಲ್ಲದ ಕಾರಣ ನಾವೆಲ್ಲ ಕಾರ್ಯಕರ್ತರು ಹುರುಪು ಹುಮ್ಮಸ್ಸಿನಿಂದ ಬಸವನ ಬಾಗೇವಾಡಿ ತಾಲೂಕಿನಿದ್ದಂಥ ನಾವು ಸನ್ಮಾನ್ಯ ಸಚಿವರ ಒಂದು ಮಾರ್ಗದರ್ಶನದಂತೆ ನಾವು ಈ ಬಾರಿ ಅಭೂತಪೂರ್ವವಾಗಿ ಕಾಂಗ್ರೆಸ್ ಪಕ್ಷದ ಜಯಭೇರಿ ಹೊಡೆಯೋಕ್ಕೆ ನಾವೆಲ್ಲ ಕಾರ್ಯಕರ್ತರ ಸಂಘಟನೆಯಿಂದ ಇವತ್ತಿನ ದಿವಸ ನಾವು 83 ಹಳ್ಳಿಗಳ ಕಾರ್ಯಕರ್ತರ ಸಂಘಟನೆಯಲ್ಲಿ ಇಟ್ಕೊಂಡು ಪ್ರತಿಯೊಬ್ಬ ಕೋಲಾರ ಭಾಗದ ಲೀಡರ್ಸ್ ಕೊಟ್ಟು ಕೋಲಾರ ಭಾಗದ ಎಲ್ಲ ಹಳ್ಳಿಗಳಲ್ಲಿ ಅವ್ರನ್ನ ಪ್ರಚಾರ ಮಾಡಲು ಅನುಕೂಲತೆ ಮಾಡಿಕೊಡುವಂಥ ಕೆಲಸ ಮಾಡಿದ್ದೇವೆ. ಅದೇ ರೀತಿ ನಿಡಗುಂದಿ ಭಾಗದಲ್ಲಿ ಆ ಭಾಗದ ಹಿರಿಯರ 4 ಜನರನ್ನು ಕೂರಿಸಿ ಪ್ರತಿ ಗ್ರಾಮಕ್ಕೂ ಹೋಗಿ ಅವರು ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಕೂರಿಸಿ ಒಗ್ಗಟ್ಟಿನಿಂದ ಕೆಲಸ ಕೊಡಲು ಮತ್ತು ಮಾರ್ಗದರ್ಶನ ಮಾಡಲು ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಈಗಾಗಲೇ ನಾವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸುರೇಶ್ ಅರೋಳ್ ಅವರು, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಶೇಖರಗೌಡ ಪಾಟೀಲ್ರವರು, ಉಳಿದೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಬಸವನ ಬಾಗೇವಾಡಿ ತಾಲೂಕಿನ ಪೂರ್ತಿ ಎಲ್ಲ ಹಳ್ಳಿಗಳಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನ ಮನದಾಳದಲ್ಲಿ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಬೇಕು. ಪ್ರತಿಯೊಬ್ಬ ಕಾರ್ಯಕರ್ತನ ಮನೆಗೆ ಹೋಗಿ ನೀವು ಇವತ್ತಿನ ದಿವಸ ಸರ್ಕಾರ ಕೊಡುವಂಥ ಎಲ್ಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆ ಮತದಾರರಿಗೆ ನಾವು ಇವತ್ತಿನ ದಿವಸ ಮನವರಿಕೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡುತ್ತಾ, ಅದೇ ರೀತಿ ಎಲ್ಲ 3 ತಾಲೂಕಿನಿಂದ ಬಸವನ ಬಾಗೇವಾಡಿ, ನಿಡಗುಂದಿ, ಕೋಲಾರ 3 ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರು ಒಗ್ಗಟ್ಟಿನಿಂದ ಕೆಲಸ ಯಾಕೆ ಮಾಡ್ತಾ ಇದ್ದೇವೆ ಅಂದರೆ, ಸನ್ಮಾನ್ಯ ಸಚಿವರು ತಮ್ಮ ಸುಪುತ್ರಿಯಾದ ಕುಮಾರಿ ಶ್ರೀಮತಿ ಸಂಯುಕ್ತಾ ಪಾಟೀಲ್ರವರ ಇಲೆಕ್ಷನ್ ಮಾಡೋದರಿಂದ ಇಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರಿಗೆ ನನ್ನ ಬದಲಾಗಿ ನೀವು ಕೆಲಸ ಮಾಡಬೇಕು, ನನಗೆಷ್ಟು ಮತವನ್ನು ಕೊಟ್ಟಿದ್ದೀರಿ ನನಗೂ ಒಂದು ಮತವನ್ನು ಹೆಚ್ಚಿಗೆ ಕೊಡಬೇಕನ್ನಂಥ ಕೆಲಸವನ್ನು ಪ್ರತಿಯೊಬ್ಬ ಕಾರ್ಯಕರ್ತರ ಜವಾಬ್ದಾರಿಯನ್ನು ಕೊಟ್ಟು ಹೋಗಿದ್ದರಿಂದ ಇವತ್ತಿನ ದಿವಸ ನಾವು ಪ್ರತಿಯೊಬ್ಬ ಕಾರ್ಯಕರ್ತರು ಸನ್ಮಾನ್ಯ ಸಚಿವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಸಚಿವರಿಗೆ ಕೊಟ್ಟಂಥ ಮತಗಳನ್ನು ಇವತ್ತು ನಾಳೆ ನಡೆಯಲಿರುವ ಸಂಸದ ಚುನಾವಣೆಯಲ್ಲಿ ನಾವು ಸನ್ಮಾನ್ಯ ಸಚಿವರಿಗಿಂತಲೂ 1,000 ಮತವನ್ನು ಹೆಚ್ಚು ಕೊಡ್ತೇವೆ ಅನ್ನೋಂಥ ಒಂದು ವಿಚಾರ ಇಟ್ಕೊಂಡು ಪ್ರತಿಯೊಬ್ಬ ಕಾರ್ಯಕರ್ತನ ಈ ಕೆಲಸದಲ್ಲಿ ಸಹಕಾರದಿಂದ ಕೆಲಸ ಮಾಡ್ತಾ ಇದ್ದಾನೆ. ಸನ್ಮಾನ್ಯ ಸಚಿವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಮಾಡೋದ್ರಿಂದ ನಾವು ಬಸವನ ಬಾಗೇವಾಡಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ್ಯ ರಾಜು ಆಲ್ಗೂರ್ ಅವ್ರನ್ನ ಬಹುಮತದಿಂದ ಆಯ್ಕೆ ಮಾಡುವಂಥ ಕೆಲಸವನ್ನು ನಾವೆಲ್ಲ ಕಾರ್ಯಕರ್ತರ ಜವಾಬ್ದಾರಿ ತೆಗೆದುಕೊಂಡಿದ್ದೇವೆ. ಈಗಾಗಲೇ 4 ಕಾರ್ಯಕ್ರಮಗಳು ಮಾಡಿದರೆ ನಾವು ಸುಸಜ್ಜಿತವಾಗಿ ಕೆಲಸವನ್ನು ಮಾಡಿದ್ದೇವೆ. ಯಾಕೆಂದರೆ ಸನ್ಮಾನ್ಯ ಸಚಿವರು ಮಾರ್ಗದರ್ಶನದಲ್ಲಿ ಈಗಿದ್ದಂಥ ಅಭ್ಯರ್ಥಿಯ ಒಂದು ಗೆಲುವಿಗಾಗಿ ಸನ್ಮಾನ್ಯ ಸಚಿವರು ಯಾವ ರೀತಿ ಕಾರ್ಯಕರ್ತರನ್ನು ಕೂಡಿಸ್ಬೇಕು, ಯಾವ ರೀತಿ ಕೆಲಸವನ್ನು ಮಾಡ್ಬೇಕಂತ ಒಂದು ಮಾರ್ಗದರ್ಶನವನ್ನು ಕೊಟ್ಟಾಗ ಎಲ್ಲ ಕಾರ್ಯಕರ್ತರು ಸಚಿವರ ಒಂದು ಮಾರ್ಗದರ್ಶನದಿಂದ ಇವತ್ತಿನ ದಿವಸ ನಾವು ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಪ್ರತಿ ಮನೆಗೆ ಅಡ್ಡಾಡಿ ನಾವು ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡ್ತಿದ್ದೆವು. ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿಂಥ ಎಲ್ಲ ಯೋಜನೆಗಳನ್ನು ಪ್ರತಿಯೊಬ್ಬ ಮತದಾರ ಬಾಂಧವರಿಗೆ ನಾವು ತಿಳಿಸುವಂಥ ವ್ಯವಸ್ಥೆಯಲ್ಲಿದ್ದಾಗ ಮಾತ್ರ
ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಗೆಲುವಿಗೆ ಸಹಕಾರ ಇದೆ. ಅದೇ ರೀತಿ ಬಿಜಾಪುರ ಜಿಲ್ಲೆಯಲ್ಲಿದ್ದಂಥ 8 ಕಾನ್ಸ್ಟಿಟ್ಯೂನ್ಸಿ ಇವತ್ತು ಡಿಪ್ಯೂಟೆಡ್ MLA ಬಿಜಾಪುರದ ಮುಸ್ರಿಫ್ ಅವರು ಹಾಗೂ ದೇವರಪುರಿ ಡಿಪ್ಯೂಟೆಡ್ ಶಾಸಕರಾದ ಶರಣಪ್ಪ ಶೃಂಗಾರ್ ಅವರು ಈಗಾಗಲೇ ಇಲೆಕ್ಟ್ ಆದಂಥ ಶಾಸಕರಾದಂಥ ಯಶವಂತರಾವ್ ಪಾಟೀಲರು, ವಿಠಲ್ ಕಟಕಗೊಂಡವರು, ಅಶೋಕ್ ಮುನಗುಳಿಯವರು, ಮಾನ್ಯ ಮಂತ್ರಿಗಳಾದಂಥ MB ಪಾಟೀಲ್ ಅವರು, ಮಾನ್ಯ ಮಂತ್ರಿಗಳಾದ ಶಿವಾನಂದ ಪಾಟೀಲರು, ಅದೇ ರೀತಿ ಮುದ್ದೇಬಿಹಾಳ ಭಾಗದ ಶಾಸಕರಾದ ಅಪ್ಪಾಜಿ ನಾಡಗೌಡರು ಸಹಿತ ಇವತ್ತಿನ ದಿವಸ ಪ್ರತಿಯೊಬ್ಬರ ಜೊತೆಯಲ್ಲಿ ಕೂತ್ಕೊಂಡು ತಮ್ಮ ಇಲೆಕ್ಷನ್ ಯಾವ ರೀತಿ ಮಾಡಿದ್ದಾರೆ ಆ ರೀತಿ ಇವತ್ತು ಸನ್ಮಾನ್ಯ ರಾಜು ಅಲ್ಗೂರವರು ಇಲೆಕ್ಷನ್ ಮಾಡುವಂಥ ಸಮಯದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಜು ಅಲ್ಗೂರವರು ಆಯ್ಕೆಯಾಗುವುದು ಖಚಿತ ಅಂತ ಇವತ್ತಿನ ದಿವಸ ನಾನು ಹೇಳ್ತೇನೆ. ಪ್ರತಿಯೊಬ್ಬರ ಮನೆಗೆ ಕಳಿಸಿ ಪ್ರತಿಯೊಬ್ಬ ಕಾರ್ಯಕರ್ತನ ಅವ್ರ ಜವಾಬ್ದಾರಿಯನ್ನು ಕೊಟ್ಟು ಪ್ರತಿಯೊಬ್ಬರಿಂದ ಮತದಾನ ಮಾಡುವಂಥ ಒಂದು ವ್ಯವಸ್ಥೆ ಈಗಾಗಲೇ ನಾವು ಮಾಡ್ತಾಯಿದ್ದೀವಿ. ಭೇಟಿಯಾಗಿರೋ ಬಂದಂಥ ಕಾರ್ಯಕರ್ತರ ಭೇಟಿಯಾಗ ಪ್ರತಿಯೊಬ್ಬ ವೋಟರ್ಸ್ ಭೇಟಿಯಾಗೋಕ್ಕೆ ಪಾಸಿಬಿಲಿಟಿ ಇರೋಂಗಿಲ್ಲ. ಈಗೇನಿರ್ತೈತಿ ಜನಕ್ಕೆ ಮರಳು ಜಾತಕ ಮರಳು ಅನ್ನೋಂಥದ್ದು ಮೋದಿ ಅಂತ ಜನರಿಗೆ ಕೆಲಸ ಮಾಡಿದ್ರೆ ಮಾತ್ರ ಮತ ಬದಲಾವಣೆ ಆಗ್ಬೋದು. ಆ ಕೆಲಸ ಮಾಡುವಂಥ ಕೆಲಸ ಇವತ್ತಿನ ದಿವಸ ಪ್ರತಿಯೊಬ್ಬ ಕಾರ್ಯಕರ್ತನಲ್ಲಿ ಏನಾಗಿದೆ ಅಂದರೆ ಜಿಗಜಿನವ್ರು ಇವತ್ತಿನ ದಿವಸ 8 ಮತದ ಏನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವ್ರು ಯಾವ ಹಳ್ಳಿಗಳು ಅವ್ರಿಗೆ ಪರಿಚಯ ಹೇಳ್ತಾರೆ. ಜಿಗಜಿನವ್ರಿಗೆ BJPಯಲ್ಲಿದ್ದು ಅವ್ರು ಪ್ರತಿಯೊಂದು ಗ್ರಾಮಕ್ಕಾಗಿ ಹೋಗಿ ಎಲ್ಲಿಯಾದರೂ ಭೇಟಿಯಾಗಿ ತಮ್ಮದೇ ಆದ ನಿಧಿಯನ್ನು ಕೊಟ್ಟು ಅಲ್ಲಿ ಕಾರ್ಯಕರ್ತರಿಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ರೆ ಅವ್ರಿಗೆ ಇವತ್ತಿನ ದಿವಸ ಮತಗಳು ಹೆಚ್ಚಿಗೆ ಬರ್ಬೋದು. ಅವ್ರು ಏನು ಹೇಳ್ತಾರೆ, ಮೋದಿ ನೋಡಿ ನಾನು ಓಟ್ ಹಾಕಿದಂದ್ರೆ ಮೋದಿ ಕೆಲಸ ಮಾಡೋಂಗಿಲ್ಲ, ಜಿಗಜಿನವ್ರು ಕೆಲಸ ಮಾಡಿ ಯಾರಿಗೆ ಪ್ರಚಾರ ಮಾಡಿ ಅದು ಬೇಕಲ್ಲ. ತನ್ನ ಹಣ ಯಾರಿಗೆ ಖರ್ಚು ಮಾಡಿದೆ ಏನು ಅನ್ನೋದು ನೀನು ರಿಪೋರ್ಟ್ ಇಲ್ಲ, ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲ. ಅವರು ಗಡ್ಕರಿ ಅವರು ಹೈವೇ ಮಾಡಿಕೊಟ್ರೆ ಅದು ಮಾಡಿಕೊಟ್ಟಂಗಲ್ಲ, ಇವನು ಮಾಡ್ಕೊಂಡಂಗಿಲ್ಲ. ಅದು ಅವನದೇ ಆದಂಥ ಒಂದು ಉದ್ದೇಶ ಇದೆ. ಯಾರ್ದು? ಗಡ್ಕರಿ ರಸ್ತೆಗಳ ಅಭಿವೃದ್ಧಿಗಾಗಿ ಇವತ್ತಿನ ದಿವಸ ನೋಡಿದ್ರೆ ದೇಶಾದ್ಯಂತ ಅಭಿವೃದ್ಧಿ ಮಾಡ್ಯಾರ. ನಾ ಮಾಡೀನಿ ಅಂತ ಹೇಳಕ್ಕೆ ಬರೋಂಗಿಲ್ಲ. ಅದನ್ನು ಮಾಡುವಂತಂದ್ರೆ ಇವ್ರ ಧ್ವನಿಯೇ ಬೇಕಲ್ಲ. ಇವರು ಸಂಸದರಾಗಿ ಅಲ್ಲಿ ಮಂತ್ರಿಗಳಾಗಿ ಒಂದು ದಿನ ಆದರೂ ಆ ಸಂಸತ್ನಲ್ಲಿ ಇವ್ರ ಧ್ವನಿ ಎತ್ತಿಲ್ಲ. ಇವ್ರ ಧ್ವನಿ ಎತ್ತಿದ್ರೆ ಇವತ್ತು ಬಿಜಾಪುರ ಜಿಲ್ಲೆ ಅಭೂತಪೂರ್ವವಾಗಿ ಬೆಳೆದಂಥ ಜಿಲ್ಲೆ ಹಾಕಿತ್ತು. ಯಾಕಂದರೆ ಇದೊಂದು ಹಿಸ್ಟಾರಿಕಲ್ ಪ್ಲೇಸ್ ಇತ್ತು. ಇದಕ್ಕೆ ಸಾಕಷ್ಟು ಹಣವನ್ನು ಒದಗಿಸಿಕೊಡುವಂಥ ಕೇಂದ್ರ ಸರ್ಕಾರದ ಪದ್ಧತಿನೂ ಇತ್ತು. ಇವತ್ತು ರಾಜ್ಯ ಸರ್ಕಾರದಿಂದ ಹಣ ಒದಗಿಸಿಕೊಡುವಂಥ ಒಂದು ವ್ಯವಸ್ಥೆ ಇತ್ತು. ಅಂಥದ್ರಲ್ಲಿ ಇವರು ಬಾಯಿ ಬಿಚ್ಚಿ ಯಾವುದನ್ನು ಕೇಳದೆ ಬಿಜಾಪುರ ಜಿಲ್ಲೆಯನ್ನು ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂದರು, ಅದನ್ನು ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಬ್ರಾಡ್ಗೇಜ್ ಮಾಡ್ತೀನಿ ಅಂದರು, ಅದನ್ನ ಮಾಡಿನ ತಿಳಿದ್ರು. ಅದು NTPC ಅವ್ರು ಬ್ರಾಡ್ಗೇಜ್ ಮಾಡ್ಕೊಂಡ್ರು. NTPC ಹಣವನ್ನು ತುಂಬಿ ಇವತ್ತು ಬ್ರಾಡ್ಗೇಜ್ ಮಾಡ್ಕೊಂಡು ಅವ್ರು ಕಲ್ಲಿದ್ದಲ್ಲಿ ಸಪ್ಲೈ ಸಂಬಂಧ ಇವತ್ತು NTPC ಆಗಿದೆ, ನಮ್ಮಲ್ಲಿ ತಕ್ಕ ಬ್ರಾಡ್ಗೇಜ್ ಆಗಿದೆ. ನಾವು ಇವತ್ತಿನ ದಿವಸ ಗಂಟಾಕೋಸ್ಕರ ಹೊಸ ಯೋಜನೆಗಳು ಏನಾದರೂ ತಂದಿದ್ದೀವಿ ಕೂಡ ನಾವು ಹೇಳ್ಬೋದು. ಹೊಸ ಯೋಜನೆಗಳೇ ಇವರಲ್ಲಿ ಏನೂ ಇಲ್ಲ. 9-10 ತಿಂಗಳಿಂದ ತಾವು ಪಡೆದಂಥ ವಿಚಾರದಲ್ಲಿ ಇವತ್ತು ತಾಯಂದಿರಾಗಲಿ ರೈತ ಬಾಂಧವರಾಗಲಿ ಇವತ್ತು ಪ್ರತಿಯೊಬ್ಬ ಮತದಾರರ ಮನದಾಳದಲ್ಲಿ ಮುಟ್ಟುವಂಥ ಗ್ಯಾರಂಟಿಗಳಾಗುತ್ತೆ. ಇವತ್ತಿನ ದಿವಸ ನಾವು ಗಂಟಾಘೋಷವಾಗುತ್ತೆ. ಯಾಕೆಂದರೆ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ, ಎಲೆಕ್ಟ್ರಿಸಿಟಿ ಮತ್ತು 10 kg ಅಕ್ಕಿ, ಅನ್ನಭಾಗ್ಯ ಮತ್ತು ಎಲ್ಲ ಗ್ಯಾರಂಟಿಗಳನ್ನು ಇವತ್ತು ನಮ್ಮ ಸರ್ಕಾರ ಒದಗಿಸಿಕೊಟ್ಟಿದೆ. ಅದರಿಂದ ನಾವು ಇವತ್ತಿನ ದಿವಸ ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ 20-21 MPಗಳನ್ನು ಆಯ್ಕೆ ಮಾಡುವಂಥ ಶಕ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಗ್ಯಾರಂಟಿಗಳ ಆದೇಶದ ಮೇಲೆ ನಾವು ಆಯ್ಕೆ ಆಗ್ತೀವಿ ಅನ್ನೋಂಥ ಮಾತನ್ನು ಇವತ್ತಿನ ದಿವಸ ನಾವು ಸುಮ್ಮನೆ ಇವರೆಲ್ಲ ಕ್ಯಾಂಡಿಡೇಟ್ಗಳು ಮೋದಿ ಅನ್ನೋಂಥ ಒಂದು ವಿಚಾರದಲ್ಲಿ ಬಂದಿದ್ದಾರೆ. ಮೋದಿ 2004ರಲ್ಲಿ ಪ್ರಧಾನಮಂತ್ರಿ ಆದಾಗ ಇವತ್ತಿನ ದಿವಸ 2004ರಲ್ಲಿ ಪ್ರಧಾನಮಂತ್ರಿ ಆದರು. ಇವತ್ತೇನು 2014ರಲ್ಲಿ ಪ್ರಧಾನಮಂತ್ರಿ ಆದಾಗ 2014ರಿಂದ 2024ರವರೆಗೆ ನಮ್ಮ ದೇಶದ ಸಾಲವನ್ನು ಎಷ್ಟು ಮಾಡಿದ್ದಾರೆ ಅನ್ನೋದು ತಮಗೆಲ್ಲ ಹಿಂದೆ ಇದ್ದಂಥ ಎಲ್ಲ ಪ್ರಧಾನಿಗಳು ಕೂಡಿಸಿದ್ರು 58,000 ಕೋಟಿ ಸಾಲವನ್ನು ಮಾಡಿದರು. ಇವತ್ತು 186 ಕೋಟಿ ಇವತ್ತಿನ ದಿವಸ ಸಾಲವನ್ನು ಮಾಡುವಂಥ ಕೆಲಸವನ್ನು ಸನ್ಮಾನ ಮೋದಿಯವರು ಮಾಡಿದ್ದಾರೆ ಅಂತ ನಾವು ಹೇಳಬೇಕು. ಬಿಡುಗಡೆ ಆಗೋದಕ್ಕೆ ಕೇಂದ್ರ ಕಟ್ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ. ಅವರ ಕೇಂದ್ರ ಬಜೆಟ್ ಬಿಟ್ಟಿದ್ದಾರೆ. ಈ ಬರ ಪರಿಹಾರ ಸಮಸ್ಯೆನೂ ಮುಂದುವರಿದಿತ್ತು. ಇವತ್ತು ಕೋರ್ಟ್ನಲ್ಲಿ ವ್ಯಾಜ್ಯ ನಡೆಸಿದ್ದಾರೆ. ಕೋರ್ಟ್ ಚೀಮಾರಿ ಹಾಕಿದೆ ಸುಪ್ರೀಂ ಕೋರ್ಟ್. ಈ
ಹಬ್ಬದ ಸೀಸನ್ ಅನ್ನು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನೊಂದಿಗೆ ಸಂಭ್ರಮಿಸಿ. ಈ ಆಕರ್ಷಣೀಯ ಚಿನ್ನ ಮತ್ತು ಸ್ಟಡೆಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್ ಮೇಲೆ 25% ವರೆಗೆ ರಿಯಾಯಿತಿ ಪಡೆಯಿರಿ ಮತ್ತು ಎಲ್ಲಾ ವಜ್ರದ ಆಭರಣಗಳ ವಜ್ರದ ಮೌಲ್ಯದ ಮೇಲೆ 25% ವರೆಗೆ ರಿಯಾಯಿತಿ ಪಡೆಯಿರಿ. ಚಿನ್ನದ ದರ ಏರಿಳಿತದಿಂದ ನಿಮ್ಮನ್ನು ಸುರಕ್ಷಿತಗೊಳಿಸಲು ಇಂದೇ ಅಡ್ವಾನ್ಸ್ ಬುಕಿಂಗ್ ಮಾಡಿ, ಹಾಗೆ ಉಚಿತವಾಗಿ ಬೆಳ್ಳಿ ನಾಣ್ಯವನ್ನು ಪಡೆಯಿರಿ. ಈ ಅಕ್ಷಯ ತೃತೀಯದಂದು ಸಮೃದ್ಧಿಯು ನಿಮ್ಮ ಹೃದಯ ತುಂಬಲಿ. ತಡೆಯಾಕೆ, ಈ ಆಫರ್ಗಳು ಮೇ 12ರವರೆಗೆ ಮಾತ್ರ.